ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯರಾದ ಎಲ್ಲರಿಗೂ ಈ ಮುಂಜಾನೆಯ ಶುಭ ವಂದನೆಗಳೊಂದಿಗೆ ಈ ದಿನದ ವಾಕ್ಯದ ಧ್ಯಾನದ ಸಮಯಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತಾ, ಆತ್ಮೀಯ ಚಿಂತನೆಯಲ್ಲಿ ಈ ದಿನದಲ್ಲಿ ದೇವರ ಕೃಪೆ ಎಂಬ ಶೀರ್ಷಿಕೆಯಲ್ಲಿ ರಕ್ಷಿಸಲ್ಪಟ್ಟೆವು ಎಂಬ ಅಂಶದಲ್ಲಿ ಕೆಲವು ವಚನ ಭಾಗಗಳನ್ನು ನೋಡಿಕೊಳ್ಳುವ ಹಾಗೆ ಎಫೆಸದವರಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ 8ನೇ ವಚನಗಳನ್ನು ಓದಿಕೊಳ್ಳುವಾಗ ಹೀಗೆ ಬರೆದದೆ: ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ ಎಂಬುದಾಗಿ ಬರೆದಿದೆ. ಅಪೊಸ್ತಲನಾದ ಪೌಲನ ಮಾತುಗಳಲ್ಲಿ ಪ್ರಕಟಿಸಲ್ಪಡುವ ಹಾಗೆ ರಕ್ಷಣೆ ಹೊಂದಿದವರಾಗಿದ್ದೀರಿ ಎಂದು ನೋಡಿಕೊಳ್ಳುವಾಗ, ರಕ್ಷಣೆಯು ಈ ಆತ್ಮೀಯ ಅಥವಾ ವಿಶ್ವಾಸಿ ಜೀವಿತವನ್ನ ಗಮನಿಸುವ ಹಾಗೆ ಪ್ರಾರಂಭದಿಂದ ಕೊನೆಯವರೆಗೂ ದೇವರು ಕೊಟ್ಟ ವರವಾಗಿದೆ. ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯದ 11ನೇ ವಚನವು ಹೀಗೆ ಬರೆದಿದೆ: ಕರ್ತನಾದ ಯೇಸುವಿನ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದುವೆಂಬುದಾಗಿ ನಂಬುತ್ತೇವಲ್ಲ, ಹಾಗೆಯೇ ಅವರು ಹೊಂದುವರು ಎಂದು ಹೇಳಿದನು ಎಂದು ಬರೆದಿದೆ. ಇನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆಯ 3ನೇ ಅಧ್ಯಾಯದ 24ನೇ ವಚನವನ್ನು ಓದುವಾಗ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು ಎಂದು ಬರೆದಿದೆ. ಇದರೊಂದಿಗೆ ಇನ್ನು ಕೆಲವು ವಚನ ಭಾಗಗಳು ಸಹ ಈ ಮಾತನ್ನು ಪ್ರೋತ್ಸಾಹಿಸಿ ಬರೆಯುವಂಥದ್ದನ್ನು ಗಮನಿಸಬಹುದಾಗಿದೆ. ಆತ್ಮೀಯವಾಗಿ ಚಿಂತಿಸುವ ಹಾಗೆ ದೇವರ ಉದ್ದೇಶವು ನಮ್ಮ ವಿಮೋಚನೆಯಲ್ಲಿ ಬಹಳ ಉನ್ನತವಾದ ಸಂಗತಿಯಾಗಿದೆ. ಈ ವಿಶ್ವಾಸ ಜೀವಿತದಲ್ಲಿ ಗಮನಿಸುವ ಪ್ರಕಾರವಾಗಿ ನಂಬುವವರಾದ ನಮ್ಮ ರಕ್ಷಣೆಯಲ್ಲಿ ಆತನ ಅಂತ್ಯದ ಉದ್ದೇಶವೇನೆಂದರೆ ಇರುವ ನಿರೀಕ್ಷೆಯ ಭಾಗವಾಗಿರುವ ನಿತ್ಯತ್ವ. ಆ ನಿತ್ಯತ್ವದಲ್ಲಿಯೂ ನಂಬುವ ಸಭೆಯು ದೇವರ ಮಹಾಕೃಪೆಯನ್ನು ಮಹಿಮೆಪಡಿಸುವಂಥದ್ದಾಗಿದೆ. ಈ ಉದ್ದೇಶಕ್ಕನುಸಾರವಾಗಿ, ಅಂದರೆ ದೇವರಿಗೆ ಸಂಪೂರ್ಣಗೊಳಿಸಲಿಕ್ಕೆ ನಂಬುವವರಾದ ನಮಗೋಸ್ಕರ ನಿತ್ಯತ್ವದ ಉದ್ದೇಶವಿದ್ದರೆ ಆತನು ನಮ್ಮನ್ನು ಆ ನಿತ್ಯತ್ವಕ್ಕೋಸ್ಕರ ಕಾಪಾಡುತ್ತಾನೆ. ಅದರ ಮುಂದಿನ ವಚನದಲ್ಲಿ ಗಮನಿಸುವ ಪ್ರಕಾರ ರಕ್ಷಣೆಯು ನಮ್ಮ ಒಳ್ಳೆಯ ಕ್ರಿಯೆಗಳಿಂದ ಹೊಂದಿದ್ದಲ್ಲ, ದೇವರ ಕೃಪೆ ಎನ್ನುವಂಥದ್ದು ನಮ್ಮ ಯಾವುದೇ ಅರ್ಹತೆ ಅಥವಾ ಯಾವುದೇ ಕ್ರಿಯೆಯಿಂದ ಹೊರತುಪಡಿಸಿದ ರಕ್ಷಣೆಯಾಗಿದೆ. ಕೃಪೆ ಎನ್ನುವಂಥದ್ದು ಯೇಸುವಿನ ನಿಮಿತ್ತ ಮಾಡುವ ಎಲ್ಲವನ್ನು ಒಳಗೊಂಡಿದೆ. ನಮ್ಮ ರಕ್ಷಣೆಯು ದೇವರ ದಾನವಾಗಿದೆ, ಅದು ಪ್ರತಿಫಲವಲ್ಲ. ರಕ್ಷಣೆಯು ಕ್ರಿಯೆಯಿಂದ ಆಗುವುದಿಲ್ಲ, ಯಾಕೆಂದರೆ ರಕ್ಷಣೆಯ ಕಾರ್ಯವು ಶಿಲುಬೆಯ ಮೇಲೆ ಪರಿಪೂರ್ಣಗೊಳಿಸಲಾಗಿದೆ. ವಿಶ್ವಾಸ ಜೀವಿತದಲ್ಲಿ ಆತ್ಮೀಯವಾಗಿ ತಿಳಿಯುವ ಹಾಗೆ ದೇವರು ನಮಗೋಸ್ಕರ ಮಾಡುವ ಕೆಲಸವಾಗಿದೆ. ಯೋಹಾನ ಸುವಾರ್ತೆಯ 19ನೇ ಅಧ್ಯಾಯದ 30ನೇ ವಚನದಲ್ಲಿ ಗಮನಿಸುವ ಪ್ರಕಾರವಾಗಿ ತೀರಿತು ಎಂಬ ಶಬ್ದದ ಮೂಲಕ ಮುಗಿಸಲ್ಪಟ್ಟಿದೆ ಎಂದು ನೋಡಿಕೊಳ್ಳಬಹುದು. ಯೇಸು ಕ್ರಿಸ್ತನು ಮನುಷ್ಯಾಕಾರನಾಗಿ ಕಾಣಿಸಿ ಶಿಲುಬೆಯಲ್ಲಿ ಮರಣ ಹೊಂದಿದಾಗ ದೇವಾಲಯದ ಪರದೆಯು ಮೇಲಿನಿಂದ ಕೆಳಗಿನವರೆಗೆ 2 ಭಾಗವಾಗಿ ಹರಿಯಲ್ಪಟ್ಟಿತು. ಅದು ದೇವರ ಕಡೆಗಿನ ಮಾರ್ಗ ಎಂದು ಸೂಚಿಸುತ್ತದೆ. ಅಲ್ಲಿ ಯಾವುದೇ ರೀತಿಯ ಅರ್ಪಣೆಯ ಅವಶ್ಯಕತೆ ಇರುವುದಿಲ್ಲವಷ್ಟೇ. ಕರ್ತನು ರಕ್ಷಣೆಯ ಕೆಲಸವನ್ನು ಪೂರ್ತಿಗೊಳಿಸಿದನು. ಇದು ದೇವರ ಕೃಪೆ ಮಾತ್ರವೇ. ಆತ್ಮಿಕವಾಗಿ ಚಿಂತಿಸುವ ಹಾಗೆ ಪಾಪವು ಆತ್ಮೀಯ ಜೀವಿತಕ್ಕೆ ವಿರೋಧವಾಗಿ ಕೆಲಸ ಮಾಡಿತು, ಆದರೆ ದೇವರು ಅಥವಾ ಕರ್ತನು ನಮಗೋಸ್ಕರ ಕೆಲಸ ಮಾಡಿದನು. ಈ ಶ್ರೇಷ್ಠವಾದ ದೇವರ ಕೃಪೆಯಲ್ಲಿಯೇ ರಕ್ಷಣೆ ಹೊಂದುವುದು ಎಷ್ಟು ಆಶೀರ್ವಾದವಲ್ಲವೇ. ನಿತ್ಯ ಜೀವವನ್ನು ಹೊಂದುವ ಮಾರ್ಗವು ನಂಬಿಕೆಯ ಮೂಲಕವಾಗಿಯೇ ಆಗಿದೆ. ಇಲ್ಲಿ ನಂಬಿಕೆ ಎನ್ನುವಂಥದ್ದು ಮನುಷ್ಯನು ತಾನು ಕಳೆದು ಹೋದವನು ಎಂದು ತಿಳಿದು ಕರ್ತನಾದ ಯೇಸುವನ್ನು ತನ್ನ ಒಂದೇ ನಿರೀಕ್ಷೆ ಮತ್ತು ರಕ್ಷಣೆಯಾಗಿರುವನೆಂದು ಆತನನ್ನು ಅಂಗೀಕರಿಸುವುದಾಗಿದೆ. ಇಲ್ಲಿ ಸಮರ್ಪಣೆಯೇ ಪ್ರಾಮುಖ್ಯವಾದ ಸಂದರ್ಭವು. ಆದ್ದರಿಂದಲೇ ಪೌಲನ ಮಾತು, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದುದಲ್ಲ, ಅದು ದೇವರ ವರವೇ. ಪ್ರಾರ್ಥನೆ ಮಾಡಿಕೊಳ್ಳುವರಾಗೋಣವೇ. ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.